ಹೊನ್ನಾವರ ತಾಲೂಕಿನ ಭೈರವಿ ಮಹಿಳಾ ಸಹಕಾರಿ ಸಂಘ ನಿಯಮಿತ ಹೊನ್ನಾವರ ಇದರ ವಾರ್ಷಿಕ ಮಹಾಸಭೆ ಲಕ್ಷ್ಮೀ ಪೂಜೆ ಮತ್ತು ಅರಿಶಿಣ ಕುಂಕುಮ ಕಾರ್ಯಕ್ರಮದೊಂದಿಗೆ ಕೆಳಗಿನೂರು ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯಿತು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಲಕ್ಷ್ಮೀ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಆಶೀರ್ವಚನ ನೀಡಿದರು. ಮಹಿಳೆಯರು ಸಂಘಟನೆಯಾಗಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಭೈರವಿ ಸಹಕಾರಿ ಸಂಘ ನೆರವಾಗಿದೆ. ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ವ್ಯವಹಾರವನ್ನು ನಡೆಸುವ ಒಂದು ಮಾದರಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸುತ್ತಿರುವ ಎಲ್ಲಾ ಮಹಿಳೆಯರಿಗೂ ಒಳಿತಾಗಲಿ, ಎಲ್ಲರ ಬಾಳು ಸಮೃದ್ಧಿಯಾಗಲಿ ಎಂದು ಆಶೀರ್ವದಿಸಿದರು. पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामंबिकाम्. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೃಷ್ಣ ಜೆ ಗೌಡ, ತಾಲೂಕಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ತಿಮ್ಮಪ್ಪ ಗೌಡ, ಸಂಘದ ನಿರ್ದೇಶಕರು, ಮುಖಂಡರು ಹಾಜರಿದ್ದರು. ನಂತರ ನಡೆದ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಶಾಂತಿ ಮಾದೇಗೌಡ ಮಾತನಾಡಿ, ಸಂಘವು 2024-25ನ ಸಾಲಿನಂತ್ಯಕ್ಕೆ 1111 ಸದಸ್ಯರು ಮತ್ತು 91 ಸ್ವಸಹಾಯ ಸಂಘಗಳು ಹೊಂದಿದ್ದು ರೂಪಾಯಿ 1.50 ಕೋಟಿ ದುಡಿಯುವ ಬಂಡವಾಳದಿಂದ ರೂಪಾಯಿ 1.37 ಕೋಟಿ ಸಾಲ ನೀಡಿರುತ್ತದೆ. ಶೇಕಡ 100ರಷ್ಟು ವಸೂಲಾತಿ ಸಾಧಿಸಿದ್ದು ರೂಪಾಯಿ 4.26 ಲಕ್ಷ ಲಾಭ ಗಳಿಸಿರುತ್ತದೆ. ಸದಸ್ಯರಿಗೆ ಷೇರಿನ ಮೇಲೆ ಶೇಕಡ 10 ಡಿವಿಡೆಂಡ್ ನೀಡಿರುವುದಾಗಿ ತಿಳಿಸಿದರು. ಸಂಘದ ಪ್ರಗತಿಗೆ ಕಾರಣೀಕರ್ತರಾದ ಎಲ್ಲ ಸದಸ್ಯರಿಗೆ, ಠೇವುದಾರರಿಗೆ, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಧನ್ಯವಾದ ಸಲ್ಲಿಸಿದರು. ವಿಷಯದ ಪಟ್ಟಿಯ ಪ್ರಕಾರ ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಯಿತು. ಸಂಘದ ಮುಖ್ಯ ಕಾರ್ಯನಿರ್ವಾಹಕಿ ಪವಿತ್ರ ಗೌಡ ವಿಷಯವನ್ನು ಮಂಡಿಸಿದರು. ನಿರ್ದೇಶಕಿ ಭಾಗೀರಥಿ ಗೊಂಡ ವಂದಿಸಿದರು. ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ಸದಸ್ಯರು ಹಾಜರಿದ್ದರು. ಆಗಮಿಸಿದ ಎಲ್ಲಾ ಮಹಿಳೆಯರಿಗೂ ಅರಿಶಿಣ ಕುಂಕುಮದ ಜೊತೆ ಪ್ರಸಾದ ಭೋಜನ ನೀಡಲಾಯಿತು. ನಾಗರಾಜ್ ನಾಯಕ್, ನುಡಿಸಿರು ನ್ಯೂಸ್, ಹೊನ್ನಾವರ.